ಗೋವಿಂದೇಗೌಡರಿಗೆ, ಗೋವಿಂದೇಗೌಡರಿಗೆ, ಎಂ ನಾರಾಯಣ ಸ್ವಾಮಿ ಅವರಿಗೆ, ಎಂ ನಾರಾಯಣ ಸ್ವಾಮಿ ಅವರಿಗೆ, ಎಸ್ ಎನ್ ನಾರಾಯಣ ಸ್ವಾಮಿ ಅವರಿಗೆ, ಬಂಗಾರಪೇಟೆ ಶಾಸಕ ಎಸ್ ಎನ್ ನಾರಾಯಣ ಸ್ವಾಮಿ ಅವರಿಗೆ. जय बोला सिद्धरामಯ್ಯ जी के, जय बोला डीके शिवकुमार जी के, जय बोला नारायण स्वामी के, जय बोला नारायण स्वामी ಈ ದಿನ ಬಂಗಾರಪೇಟೆಯ ಕ್ಷೇತ್ರದಿಂದ ನೆತ್ತಿಬೆಲೆ ಆಲ್ ಉಪಸಂಘದ ಡೆಲಿಗೇಟ್ ಆಗಿ ಬಂಗಾರಪೇಟೆ ಕ್ಷೇತ್ರಕ್ಕೆ ಎಸ್ ಎನ್ ನಾರಾಯಣ ಸ್ವಾಮಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ. ನನ್ನೊಟ್ಟಿಗೆ ಮಾಜಿ ಶಾಸಕರು ಹಿರಿಯರಾಗಿರ್ತಕ್ಕಂಥ ಎಂ ನಾರಾಯಣ ಸ್ವಾಮಣ್ಣವರು, DCC ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದ ಗೌಡರು, ಮಾಜಿ ಕೋಲಾರ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಾರೆಡ್ಡಿ ಅವರು, ಪೇಲ್ಡೆ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ HK ನಾರಾಯಣ ಸ್ವಾಮಿ ಅವರು ಮತ್ತು ಚಂದ್ರಕುಮಾರ್ ಆದಿಯಾಗಿ ನಮ್ಮ ಗ್ಯಾರಂಟಿ ಸಂಸ್ಥೆ ಅಧ್ಯಕ್ಷರಾಗಿರ್ತಕ್ಕಂಥ ಪಾರ್ಥ ತಂಡವರು, ಶಂಸುದ್ದೀನ್ ಬಾಬಣ್ಣವರು ಮತ್ತು ಎಲ್ಲ ಮುಖಂಡರು ಕೂಡ ಇಲ್ಲಿದ್ದೀವಿ. ನಾನು ಮತ್ತು ಮಾಲೂರು ಮತ್ತು ಕೋಲಾರ KGF ಭಾಗಶಃ ಕೋಲಾರ ಮಹಿಳಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಂಗಾರಪೇಟೆಯ ಶ್ರೀಮತಿ ಪ್ರತಿಭಾರವರು ಕೂಡ ನಮ್ಮೊಟ್ಟಿಗೆ ಹೊತ್ತು ನಾಮಿನೇಷನ್ ಸಲ್ಲಿಕೆ ಮಾಡಿದ್ದಾರೆ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 1800309309. ಹೇಗೆಂದರೆ ಹಿಂದೆ ನಾವು ಆ ಮಹಿಳಾ ಅಭ್ಯರ್ಥಿಯನ್ನಾಗಿ ನಮ್ಮ ಪಕ್ಷದಲ್ಲಿ ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ವಿ. ಇವತ್ತು ಏನು ಡಿಲಿಮಿಟೇಷನ್ ಆದಮೇಲೆ ಬಂಗಾರಪೇಟೆ, ಮಾಲೂರು, KGF, ಭಾಗಶಃ ಕೋಲಾರ, ಅಂದರೆ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ 26 ಮತಗಳು, KGF ಕ್ಷೇತ್ರದಲ್ಲಿ 7 ಮತಗಳು, ಕೋಲಾರ ಕ್ಷೇತ್ರದಲ್ಲಿ 3 ಮತಗಳು, ಮಾಲೂರು ಕ್ಷೇತ್ರದಲ್ಲಿ 20 ಮತಗಳು. ಅಂದರೆ ಒಟ್ಟಾರೆಯಾಗಿ ಇವತ್ತು ನಾವು ಹೆಚ್ಚು ಮತ ಹೊಂದಿರತಕ್ಕಂಥ KGF ಮತ್ತು ಬಂಗಾರಪೇಟೆ ಈ ಭಾಗದಿಂದ ಮಹಿಳಾ ಅಭ್ಯರ್ಥಿಯನ್ನಾಗಿ ಪ್ರತಿಭಾ ಅವರನ್ನು ಕಣಕ್ಕಿಳಿಸಬೇಕು ಅಂತೇಳಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ಸೇರಿ ತೀರ್ಮಾನ ಮಾಡಿ ಇವತ್ತು ನಾವು ಮಹಿಳಾ ಅಭ್ಯರ್ಥಿಯನ್ನಾಗಿ ಶ್ರೀಮತಿ ಪ್ರತಿಭಾ ಅವರನ್ನು ಕಣಕ್ಕಿಳಿಸಿದ್ದೇವೆ. ಮತ್ತು ಸಾಮಾನ್ಯ ಕ್ಷೇತ್ರಕ್ಕೆ ನಾನು ಇವರೆಲ್ಲರ ಆಶೀರ್ವಾದದಿಂದ ಸ್ಪರ್ಧೆ ಮಾಡ್ತೇನೆ. ವಿಶ್ವಾಸ ಇದೆ. ಇವತ್ತೇನು ನಮ್ಮ ಹಾಲು ಉತ್ಪಾದಕಗಳ ಮತಬಾಂಧವರು ಇದ್ದಾರೆ, ನಮ್ಮಿಬ್ಬರಿಗೂ ಆಶೀರ್ವಾದ ಮಾಡ್ತಾರೆ, ವಿಶ್ವಾಸ ಇದೆ. ಆ ವಿಶ್ವಾಸದಲ್ಲಿ ನಾವಿಬ್ಬರು ಎಲ್ಲರ ಹಿರಿಯರ ಆಶೀರ್ವಾದದಿಂದ ಕೂಡ ಗೆಲ್ತೀವಿ ಅನ್ನೋ ಒಂದು ಆಶಾಭಾವನೆಯನ್ನು ಇಟ್ಕೊಂಡು ಇವತ್ತು ಸ್ಪರ್ಧೆ ಮಾಡ್ತೇವೆ. ನನಗೆ ಅನಿವಾರ್ಯ ಕಾರಣ ಇತ್ತು, ಅವರು ಕೋಲಾರದಿಂದ ಹಾಕಿದ್ದಾರೆ. പക്ഷേ ನನಗೂ ನಾಮಿನೇಷನ್ ಬರಲಿಕ್ಕೆ ಹೇಳಿದ್ರು, ಅನಿವಾರ್ಯ ಕಾರಣಗಳಿಂದ ನಾನು ಬರೋಕ್ಕಾಗಲಿಲ್ಲ. ಪಕ್ಷ ಅಂದರೆ ಬೆಂಬಲ ಇರಲ್ವಾ? ನಮ್ಮ ಪಕ್ಷದಿಂದ ಹಾಕಿದರೆ ಖಂಡಿತ ಕೂಡ ನನ್ನ ಬೆಂಬಲ ಇದ್ದೇ ಇರುತ್ತೆ. ಹೇಳಿ, ಬರೀ MLA ಕಾರ್ಯಕರ್ತರು ಕೊಡಬಹುದಾಗಿದೆ, ಬರೀ MLA ಸ್ಪರ್ಧೆ ಮಾಡೋದು ನಿಜ. ಕಾರ್ಯಕರ್ತರು ಕೂಡ ಕೊಡಬೇಕು ಅಂತ ನಮಗೂ ಬಹಳ ಆಸೆ ಇದೆ. ನಾವು ಕೂಡ MLA ಸ್ಪರ್ಧೆ ಮಾಡಬೇಕು ಅನ್ನೋ ಉದ್ದೇಶ ನಮಗೂ ಇರಲಿಲ್ಲ. ಇವತ್ತು ಏನು ಕೋಚಿಂಗ್ ನಾನು ಪದೇ ಹೇಳಕ್ಕೆ ಹೋಗೋದಿಲ್ಲ, ಏನಾಗಿದೆ ಹೋಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ, ಪ್ರಯೋಜನ ಇಲ್ಲ. ಆದರೆ ಕೋಚಿಂಗ್ನಲ್ಲಿ ಒಬ್ಬ ಶಾಸಕರು ಇರಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು ನಾನಲ್ಲ, ನಮ್ಮ ಮುಖಂಡರು.
ಹಾಗಾಗಿ ಆ ಮುಖಂಡರ ಒತ್ತಾಯ ಮೇರೆಗೆ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ. ಮುಂದೆ ಒಂದು ದಿವಸ ಮತ್ತೆ ಕಾರ್ಯಕರ್ತರು ಬಯಸಿದ್ರೆ ಬಿಟ್ಕೊಡ್ಲಿಕ್ಕೆ ಕೂಡ ತಯಾರಾಗಿದ್ದೀನಿ. ನೀವು ಪಶ್ಚಿಮ ಚುನಾವಣೆಗೆ ಸ್ಪರ್ಧಿಸಬಾರ್ದು ಅಂತ ನೀವೇ ಆರೋಪ ಮಾಡಿದ್ರಿ. ಏನೋ ನಮ್ಮ ಪಕ್ಷದವರೇ ಮಾಡ್ತಿದ್ದಾರೆ, ಅಡ್ಡಗಾಲಾಗ್ತಿದೆ. ನಿನ್ನೆ ಅವ್ರಿಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಸರ್. ಯಾವುದು ಮತ್ತೆ ML ಸಂದೀಪ್ ಕುಮಾರ್ ಅವರು ನಾವು ಬಂದ್ರೆ ನಮ್ಮನ್ನ ಸ್ವಾಗತ ಮಾಡ್ತೀವಿ. ಮತ್ತೆ ಅಲ್ಲೇ ಹಗರಣಗಳು ನಡೆದಿಲ್ಲ ಅಂತ ಹೇಳಿದ್ರು ಸರ್. ಈಗ ಹಗರಣ ನಡೆದಿದೆ ಇಲ್ಲ ಅಂತ ಹೇಳ್ತಕ್ಕಂಥವರು ಯಾರು ತೀರ್ಮಾನ ಯಾರು ಹೇಳಬೇಕು? ಎನ್ಕ್ವೈರಿ ಆಗಿ ಆ ಎನ್ಕ್ವೈರಿ ಸಮಯದಲ್ಲಿ ಯಾವುದು ಕೂಡ ಅಥವಾ ಮುಖಾಮುಖಿಯಾಗಿ ದಾಖಲೆ ಸಮೇತ ಚರ್ಚೆ ಮಾಡಿದಾಗ ಹೇಳ್ಬೋದು ನಾವು ಆಗಿದೆಯಾ ಆಗಿಲ್ಲ ಅಂತ. ಒಂದು ವೇಳೆ ನನ್ನ ಸ್ವಾಗತ ಮಾಡುವಂಥ ದೊಡ್ಡ ಮನಸ್ಸು ಅವ್ರಿಗಿದ್ರೆ ನಾನು ಕೂಡ ಅವರನ್ನ ಗೌರವಿಸ್ತೇನೆ. ನೀವು ಹೇಳ್ತೀರಿ ನನಗೆಲ್ಲ ವಿರೋಧ ತೊಂದರೆ ಕೊಟ್ಟರು ಅಂತ. ಅವ್ರು ನೋಡಿದ್ರೆ ಯಾವ ತೊಂದರೆ ಕೊಟ್ಟಿಲ್ಲ, ಅವರ ಊಹೆ ತಕ್ಕಂಗೆ ಅವ್ರು ಮಾತಾಡ್ಕೊಂತಿದ್ದಾರೆ ಅಂತ ಹೇಳಿ. ನೋಡಿ, ಅದು ಅವರವರ ಭಾವಕ್ಕೆ ತಕ್ಕಂಗೆ ಅವ್ರು ಮಾತಾಡ್ಕೋಬೋದು. ತಮಗೆ ಗೊತ್ತಿದೆ, ನಾನು ಅದನ್ನು ಹೇಳೋಕ್ಕೆ ಹೋಗೋದಿಲ್ಲ. ಒಂದು ವೇಳೆ ಅವ್ರು ಇವತ್ತು ನಮ್ಮನ್ನು ಸ್ವಾಗತ ಮಾಡ್ತೀವಿ ಅಂತ ಮಾತು ಹೇಳಿದ್ರೆ ಖಂಡಿತ ಕೂಡ ನಾನು ಅವರನ್ನು ಗೌರವಿಸ್ತೇನೆ. ಒಂದೇ ಎಲ್ಲ ಫಲಿತಾಂಶಗಳು ಬರಲಿ, ನಂತರ ತಮ್ಮಲ್ಲಿ ನಾನು ಮಾತಾಡ್ತೀನಿ. ಸರ್, ಈಗ ಕೋಲಾರ ಹಾಲು ಉತ್ಪಾದಕ ಸಂಘಕ್ಕೆ ಕಾಂಗ್ರೆಸ್ಸಲ್ಲಿ ಬಹುತೇಕ ಮೆಂಬರ್ಸ್ ಇದ್ದಾರೆ. ಇಲ್ಲಿ ನೋಡಿದ್ರೆ ಒಬ್ಬ ಒನ್ ಮ್ಯಾನ್ ಶೋ ಥರ ನಡೀತೈತೆ ನಿಮ್ಮ ಕೋಲಾರದಲ್ಲಿ. ಯಾಕೆ ಅವ್ರ ಕಾರ್ಯಕ್ಕೆ ಅವರು ಮಾತ್ರ ಕೂಡ ಗೌರವಾದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ನಮ್ಮ ರಾಜ್ಯಾಧ್ಯಕ್ಷರು, ಉಪಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರು, ಉಸ್ತುವಾರಿ ಮಂತ್ರಿ, ಇವೆಲ್ಲ ವಿದ್ಯಮಾನಗಳನ್ನು ಕೂಡ ಅವರು ಗಮನಿಸ್ತಾ ಇದ್ದಾರೆ. ಸೂಕ್ತ ಸಮಯದಲ್ಲಿ ಅವರು ತೀರ್ಮಾನವನ್ನು ತಗೊಳ್ತಾರೆ. ಸೂಕ್ತ ತೀರ್ಮಾನ ಥ್ಯಾಂಕ್ ಯು.